ಮಾರಲ್ ಮಿತ್ರ. ಕತೆ ಬುದ್ಧಿವಂತ ನರಿ ಮತ್ತು ಹಸಿವಿನ ಪಾಠ. ಒಂದಾನೊಂದು ಕಾಲದಲ್ಲಿ ಹಸಿರಿನಿಂದ ಕಂಗೊಳಿಸುತ್ತಿದ್ದ ದೊಡ್ಡ ಅರಣ್ಯವಿತ್ತು. ಆ ಅರಣ್ಯದಲ್ಲಿ ಅನೇಕ ಪ್ರಾಣಿಗಳು ವಾಸಿಸುತ್ತಿದ್ದವು. ಆ ಅರಣ್ಯದಲ್ಲಿ ಬೀರ ಎಂಬ ಒಂದು ನರಿ ವಾಸಿಸುತ್ತಿತ್ತು. ಬೀರ ಬಹಳ ಬುದ್ಧಿವಂತ, ಆದರೆ ಅವನು ಯಾವಾಗಲೂ ಹಸಿವಿನಿಂದ ತಾಳ್ಮೆ ಕಳೆದುಕೊಳ್ಳುತ್ತಿದ್ದ. ತಕ್ಷಣ ಹೊಟ್ಟೆ ತುಂಬಬೇಕು, ಏನಾದರೂ ತಕ್ಷಣ ತಿನ್ನಬೇಕು ಎಂದು ಬಯಸುತ್ತಿದ್ದ. ಒಂದು ಬೇಸಿಗೆ ದಿನ ಬೀರ ಬೆಳಿಗ್ಗೆ ತುಂಬಾ ಹಸಿವಿನಿಂದ ಎದ್ದ. ಇಂದು ನನಗೆ ಏನಾದರೂ ಸಿಕ್ಕಲೇಬೇಕು, ಇಲ್ಲದಿದ್ದರೆ ಹೊಟ್ಟೆ ಕಿರಿಕಿರಿ ಮಾಡಿಬಿಡುತ್ತದೆ ಎಂದುಕೊಂಡ. ಅವನು ಕಾಡಿನೊಳಗೆ ನಡೆಯತೊಡಗಿದ. ಹೊಟ್ಟೆ ಬಡಿದಂತೆ ಅವನಿಗೆ ತಾಳ್ಮೆ ಕಡಿಮೆಯಾಗುತ್ತಿತ್ತು. ಹಠಾತ್ ಅವನ ಕಣ್ಣು ಒಂದು ದೊಡ್ಡ ಮರದ ಮೇಲೆ ಬಿದ್ದಿತು. ಆ ಮರದ ಎತ್ತರದ ಕೊಂಬೆಗಳಲ್ಲಿ ಕೆಂಪು ಕೆಂಪಾಗಿ ಹಣ್ಣುಗಳು ತೂಗುತ್ತಿದ್ದವು. ಅವುಗಳನ್ನು ನೋಡಿದ ತಕ್ಷಣ ಬೀರನ ಬಾಯಲ್ಲಿ ನೀರು ಬಂತು. ಅಯ್ಯೋ, ಇದು ನನಗೆ ಬೇಕಾಗಿದ್ದ ಆಹಾರ. ಇವತ್ತು ಇದನ್ನು ತಿಂದರೆ ನನ್ನ ಹಸಿವು ತಣಿಯುತ್ತದೆ ಎಂದು ಆಲೋಚಿಸಿದ. ಅವನು ಜಿಗಿದು ಹಣ್ಣನ್ನು ತಿನ್ನಲು ಪ್ರಯತ್ನಿಸಿದ. ಆದರೆ ಹಣ್ಣು ತುಂಬಾ ಎತ್ತರದಲ್ಲಿ ಇತ್ತು. ಮೊದಲ ಜಿಗಿತ ವಿಫಲವಾಯಿತು. ಅವನು ಮತ್ತೆ ಜಿಗಿದ, ಮತ್ತೆ ಬಿದ್ದ, ಮತ್ತೆ ಪ್ರಯತ್ನ ಮಾಡಿದ. ಪ್ರತಿ ಬಾರಿ ಮಣ್ಣಿನ ಮೇಲೆ ಬಿದ್ದು, ಓ, ನನಗೆ ಆಗ್ತಿಲ್ಲವಲ್ಲ ಎಂದು ಬೇಸರಪಟ್ಟ. ಕೆಲಹೊತ್ತು ಪ್ರಯತ್ನಿಸಿದ ನಂತರ ಅವನು ಬೆವರಿನಿಂದ ತೇವಗೊಂಡ. ಹೊಟ್ಟೆ ಇನ್ನಷ್ಟು ಬಡಿದುಕೊಂಡಿತು. ಅಷ್ಟರಲ್ಲಿ ಬೀರನಿಗೆ ಹಳ್ಳಿ ನೆನಪಿಗೆ ಬಂತು. ಈ ಹಣ್ಣುಗಳಿಗಾಗಿ ಏಕೆ ಕಷ್ಟಪಡೋದು? ಹಳ್ಳಿಗೆ ಹೋದರೆ ಕೋಳಿ ಅಥವಾ ಬಾತುಕೋಳಿ ಸಿಗಬಹುದು. ಒಂದು ಹಿಡಿದರೆ ಹೊಟ್ಟೆ ಕೂಡಲೇ ತುಂಬಿಬಿಡುತ್ತದೆ ಎಂದುಕೊಂಡ. ಹಾಗೆ ಅವನು ಅರಣ್ಯದಿಂದ ಹಳ್ಳಿಯ ಕಡೆ ಓಡಿದ. ಅಲ್ಲಿ ಅವನು ತೋಟದ ಹತ್ತಿರ ಒಂದು ಕೋಳಿ ಕಂಡ. ಬೀರ ದಾಳಿ ಮಾಡಲು ಮುಂದಾದ. ಆದರೆ ರೈತನ ನಾಯಿಗಳು ಇದನ್ನು ನೋಡಿ ಓಡಿ ಬಂದವು. ಬೆಚ್ಚಿಬಿದ್ದ ಬೀರ ತನ್ನ ಪ್ರಾಣ ಉಳಿಸಿಕೊಳ್ಳಲು ಕಾಡಿನೊಳಗೆ ಓಡಿ ಬಂದ. ಅವನು ತೀವ್ರವಾಗಿ ದಣಿದಿದ್ದ. ಅಯ್ಯೋ, ತಕ್ಷಣದ ಹಸಿವಿಗಾಗಿ ಹಳ್ಳಿಗೆ ಹೋದರೆ ನಾನೇ ಬೇಟೆಯ ಬಲಿಯಾಗುತ್ತಿದ್ದೆ ಎಂದುಕೊಂಡ. ಸ್ವಲ್ಪ ಹೊತ್ತು ಶಾಂತಗೊಂಡು ತನ್ನ ಗುಹೆಯೊಳಗೆ ಹೋದ. ಅಲ್ಲಿ ಹಿಂದಿನ ದಿನ ಸಂಗ್ರಹಿಸಿದ ಕೆಲವು ಹಣ್ಣುಗಳು ಇದ್ದವು. ಅವನ್ನು ನಿಧಾನವಾಗಿ ತಿಂದ. ಹೊಟ್ಟೆ ಸ್ವಲ್ಪ ತುಂಬಿತು. ಮನಸ್ಸು ಶಾಂತವಾಯಿತು. ಅವನಿಗೆ ಆಗ ಅಜ್ಜನ ಮಾತು ನೆನಪಾಯಿತು. ಬೀರ ತಾಳ್ಮೆಯಿಂದ ಶ್ರಮಿಸಿದರೆ ನಿಜವಾದ ಫಲ ಸಿಗುತ್ತದೆ. ತಕ್ಷಣದ ಲಾಭದ ಆಸೆ ನಿನ್ನನ್ನು ಅಪಾಯಕ್ಕೆ ತಳ್ಳುತ್ತದೆ. ಮುಂದಿನ ದಿನ ಬೀರ ಮತ್ತೆ ಆ ಹಣ್ಣಿನ ಮರದ ಬಳಿ ಹೋದ. ಈ ಬಾರಿ ಅವನು ಜಿಗಿಯದೆ ತಾಳ್ಮೆಯಿಂದ ಮರ ಹತ್ತತೊಡಗಿದ. ಚಿಕ್ಕ ಕೊಂಬೆಗಳನ್ನು ಹಿಡಿದು ನಿಧಾನವಾಗಿ ಎಚ್ಚರಿಕೆಯಿಂದ ಹತ್ತುತ್ತಿದ್ದ. ಮಧ್ಯೆ ಕಾಲು ಜಾರಿದರೂ ಬಿಟ್ಟುಕೊಡಲಿಲ್ಲ. ಕೊನೆಗೆ ಹಲವು ಪ್ರಯತ್ನಗಳ ನಂತರ ಅವನು ಎತ್ತರದ ಕೊಂಬೆಗೆ ತಲುಪಿದ. ಅವನ ಮುಂದೆ ಕೆಂಪು ಹಣ್ಣುಗಳು ಹೊಳೆಯುತ್ತಿದ್ದವು. ಬೀರ ಸಂತೋಷದಿಂದ ಹಣ್ಣು ಕಿತ್ತು ತಿಂದ. ರುಚಿ ಅವನ ಬಾಯಲ್ಲಿ ಹರಡಿತು. ಅವನ ಕಣ್ಣುಗಳಲ್ಲಿ ಸಂತೋಷ ಮಿನುಗಿತು. ಆ ದಿನದಿಂದ ಅವನು ಅರಿತುಕೊಂಡ, ತಕ್ಷಣದ ಹಸಿವು ತಣಿಸಲು ಅಪಾಯಕಾರಿ ದಾರಿಯನ್ನು ಹುಡುಕುವುದಕ್ಕಿಂತ ಸಹನೆ, ಶ್ರಮ ಮತ್ತು ಜಾಣ್ಮೆಯಿಂದ ಪ್ರಯತ್ನಿಸಿದರೆ ಫಲ ಖಂಡಿತ ಸಿಗುತ್ತದೆ. ನೀತಿ: ಸಹನೆ, ಶ್ರಮ ಮತ್ತು ಬುದ್ಧಿವಂತಿಕೆಯೊಂದಿಗೆ ಮಾಡಿದ ಪ್ರಯತ್ನ ಯಾವಾಗಲೂ ಫಲ ನೀಡುತ್ತದೆ. ತಕ್ಷಣದ ಲಾಭದ ಆಸೆಯಿಂದ ತಪ್ಪು ದಾರಿಯನ್ನು ಹಿಡಿದರೆ ಅಪಾಯ ಮಾತ್ರ ಸಿಗುತ್ತದೆ.